ಮಂಜುನಾಥ್ ಗೌಡ್ರದ್ದು ಇನ್ನೊಂದು ಕೆಟ್ಟ ಚಾಡಿ ಇದೆ, ಹೇಳ್ತಾ ಇದ್ದೀನಿ. ಈಗ ಅವರ ಜೊತೆ ಇದ್ದಾಗ ಒಳ್ಳೆಯವರು, ಜೊತೆ ಬಿಟ್ಟೋದ ತಕ್ಷಣ ಕೆಟ್ಟವ್ರು ಆಗ್ಬಿಡ್ತಾರಾ? ನಾವು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಂಜೇಗೌಡರು ಜೊತೆಯಲ್ಲಿದ್ರಪ್ಪ, ಇವರನ್ನು ಕರ್ಕೊಂಬಂದರು, ನಿಲ್ಲಿಸಿದ್ರು, ಗೆಲ್ಲಿಸಿದ್ರು. ಅವತ್ತು ನಂಜೇಗೌಡರು ಕಳ್ಳರಲ್ಲ, ಇವ್ರನ್ನ ಬಿಟ್ಟೋದ ತಕ್ಷಣ ಕಳ್ಳರಾಗ್ಬಿಟ್ರು. ನೋಡಿ, ಒಂದೇ ಸ್ಟ್ಯಾಂಡ್ ಇರಬೇಕು. ಯಾವುದೇ ಒಬ್ಬ ರಾಜಕಾರಣಿ ತಪ್ಪು ಯಾವಾಗ ಮಾಡಿದ್ರು ನಮ್ಮ ಜೊತೆಯಲ್ಲಿದ್ದರೂ ತಿದ್ದಬೇಕು, ನೋಡಪ್ಪ ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಬೇಕು. ಇವರು ಬಿಟ್ಟೋದ ತಕ್ಷಣ ಅವರು ಕಳ್ಳರು, ಇನ್ನೊಂದು ಎಲ್ಲ ಆಗ್ಬಿಡ್ತಾರೆ. ದಯವಿಟ್ಟು ಅದನ್ನು ಬಿಡಿ. ಇಲ್ಲ, ನಿಮ್ಮ ಜೊತೆಯಲ್ಲಿರೋರು ಒಳ್ಳೆಯವ್ರು ಇರ್ಬೋದು, ಕೆಟ್ಟವ್ರು ಇರ್ಬೋದು, ನಾವು ಹೇಳೋಕ್ಕಾಗಲ್ಲ. ಆ ಕೆಟ್ಟವ್ರು ಇದ್ದರೆ ಹೇಳ್ಬೇಕು ಅವ್ರಿಗೆ, ನೀವು ತಿದ್ಕೊಳ್ಳಪ್ಪ ಅಂಥೇಳಿ. ಬಿಟ್ಟೋದ ತಕ್ಷಣ ಅವನ್ನೆಲ್ಲ ಆಚೆ ತೆಗೆದು ಪಾಪ ಆತನ ಎಲ್ಲೋ ಇದ್ದನ್ನು ಎಮ್ಮೆಲ್ಲ ಮಾಡಾಕಿದ್ರು. ಅದರಿಂದ ಏನು ಅವರು ಒಂದು ಸ್ಟ್ಯಾಂಡ್ ಇದೆ, ಅದನ್ನು ಸ್ಟ್ಯಾಂಡ್ ಒಂದು ಸತಿ ಹೇಳಿದ್ಮೇಲೆ ಒಳ್ಳೆಯದಂದ್ಮೇಲೆ ಒಳ್ಳೆಯದೇ. ಈಗ ನಾವು ಒಂದು ಸತಿ ಹೇಳಿದ್ರಿ ಕೃಷ್ಣ ಶೆಟ್ಟರು ವಿರುದ್ಧವಾಗಿ, ನಾವು ಮತ್ತೆ ಅವ್ರ ಬಗ್ಗೆ ಅದನ್ನು ಸ್ಟೇಟ್ಮೆಂಟ್ ಚೇಂಜ್ ಮಾಡಲೇ ಇಲ್ಲ. ಅವ್ರು ನಮ್ಮ ಪಕ್ಷಕ್ಕೆ ಸೇರಿದ್ರೆ ಅಂತ ನಾನು ಪಕ್ಷನೇ ಬಿಟ್ಬಿಟ್ಟೆ. ಒಂದು ಸತಿ ಅವ್ರು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಸರಿ ಇದೆ ಅಂತ ಹೆಂಗೆ ಹೇಳ್ತೀನಿ ನಾನು? ಹೇಳೋಕ್ಕಾಗೋದೇ ಇಲ್ಲ. ಅದನ್ನು ಹೇಳಬೇಕಾದ್ರೆ ಭಾಳ ಯೋಚನೆ ಮಾಡಿ ಹೇಳ್ತೀನಿ, ಮತ್ತೆ ಸ್ಟೇಟ್ಮೆಂಟ್ ಚೇಂಜ್ ಮಾಡಲ್ಲ. ಈಗ ನಮ್ಮ ಜೊತೆಯಲ್ಲಿದ್ದಾರೆ ಬಲ್ಲಲ್ಲಿ ನಾಡ್ಸಮ್ಮಣ್ಣು, ಏನಾರ ತಪ್ಪಿದ್ರೆ ನಾವು ಹೇಳ್ತೀವಿ. ಇಲ್ಲ ಇನ್ನೊಬ್ರು ಇದ್ದಾರೆ, ಹೇಳ್ತೀವಿ, ನೋಡಪ್ಪ ಇದು ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಾಯಿದ್ದೀರಿ, ಇದು ಮಾಡೋಕ್ಕೆ ಹೋಗಬೇಡಿ. ಪಕ್ಷಕ್ಕೂ ಡ್ಯಾಮೇಜು, ಇನ್ನೊಂದಕ್ಕೂ ಡ್ಯಾಮೇಜು. ನಮ್ಮ ಹತ್ರ ಇರೋವರೆಗೂ ಹೊಗಳೋದು, ಬಿಟ್ಟೋದ ತಕ್ಷಣ ಬಲ್ಲಲ್ಲಿ ನಾಡ್ಸಮ್ಮ ಕಳ್ಳರು, ಇನ್ನೊಬ್ರು ಕಳ್ಳರು ಅಂದರೆ ಹೆಂಗೆ ಇದಾಗ್ತದೆ? ಜನ ನೋಡ್ತಾ ಇರ್ತಾರೆ. ಅದರಿಂದ ಅದನ್ನು ಬಿಡಿ ಅಂತೇಳಿ ಮಂಜುನಾಥ್ ಗೌಡ್ರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ.